ವರ್ತೂರು ಹೋಬಳಿ ಪಣ್ತೂರು ಗ್ರಾಮ ಸರ್ವೆ ನಂಬರು ಓಲ್ಡ್ ಸರ್ವೆ ನಂಬರ್ 54, ನ್ಯೂ ಸರ್ವೆ ನಂಬರ್ 110. ಈ ಜಾಗ ಗುದ್ಮಾ ಅನ್ನೋರಿಗೆ ಮಂಜೂರಾಗುತ್ತೆ. ಸರ್ಕಾರ ಜಮೀನಿಂದ ಗುದ್ಮಾ ಅನ್ನೋರಿಗೆ ಜಮೀನು ಮಂಜೂರಾಗುತ್ತೆ. ಮಂಜೂರಾದಾಗಿಂದ ಪಾಪ ಅವರು ಸುಮಾರು ವರ್ಷಗಳಿಂದ ಜಮೀನು ಉಳುಮೆ ಮಾಡಿಕೊಂಡು ಬೆಳೆ ಬೆಳ್ಕೊಂಡು ಬರ್ತಾ ಇರ್ತಾರೆ. ಅವ್ರನ್ನ ದೌರ್ಜನ್ಯ ಮಾಡಿ ಅವ್ರನ್ನ ಜಮೀನಿಂದ ಎಲ್ಲ ಓಡಿಸಿ ಈ ಜಾಗನ ಅಕ್ರಮವಾಗಿ ಡೂಪ್ಲಿಕೇಟ್ ಡಾಕ್ಯುಮೆಂಟು ಮಾಡಿಕೊಂಡು ಜಾಗನ ಬೇರೆಯವ್ರ ಹೆಸರು ಖಾತೆ ಮಾಡ್ಕೊತಾರೆ. ಅವ್ರ ಹೆಸರು ಖಾತೆ ಮಾಡ್ಕೊಂಡಿರೋದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳು ಲಭ್ಯ ಇಲ್ಲ. EC ಮುಟೇಷನ್ನು ಡಾಕ್ಯುಮೆಂಟು ಎಲ್ಲ ಚೆಕ್ ಮಾಡಿಸಿದರೆ ಈ ಗುದ್ಮಾ ಫ್ಯಾಮ್ಲಿಯವರು ಯಾರೂ ಹೋಗಿ ಮಾರೋ ಅಂಥ ಕೆಲಸನ ಮಾಡಿರೋ ಅಂಥ ಕೆಲಸನ ಮಾಡಿಲ್ಲ. ಆ ಜಾಗ ಯಾವುದಂದ್ರೆ ನೋಡಿ, ಈಗ ಇರೋವಂಥದ್ದು ಹಿಂದೆ ಇರೋವಂಥದ್ದು. ಇದನ್ನು ಸುಮಧುರ ಅನ್ನೋರು ತಗೊಂಡು ಅವ್ರ ಗಮನಕ್ಕೆ ಸುಮಾರು ಸಲ ಹೋಗಿ ಹೇಳಿದ್ದಾರೆ, ಸರ್ ಗುದ್ಮಾ ಅನ್ನೋರ ಫ್ಯಾಮ್ಲಿಗೆ ಬಡವರವರು, ಅವ್ರ ಫ್ಯಾಮ್ಲಿಗೆ ಅನ್ಯಾಯ ಆಗೈತೆ, ಅವ್ರಿಗೆ ನ್ಯಾಯ ಕೊಡಿಸಿ ನೀವು ಅಂತೇಳ್ಬಿಟ್ಟು ಕೇಳಿದ್ರು ಅವ್ರಿಗೆ ನ್ಯಾಯ ಸಿಗುವಂಥ ಕೆಲಸ ಮಾಡಿಲ್ಲ. ನಾವು ಹೇಳೋ ಅಂಥದ್ದು ಏನಂದರೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು. ಮತ್ತು ಇವ್ರು ಯಾರಿದ್ದಾರೆ ಈಗ ಸುಮಧುರ ಇವರು ಇವಾಗೇನು ನೀವು ಕಾಮಗಾರಿನ ನಡೆಸ್ತಾ ಇದ್ದೀರೋ ನೀವು ಸ್ಟಾಪ್ ಮಾಡಿ. ಕಾನೂನಾತ್ಮಕವಾಗಿ ಸ್ಟೇಗೂ ಇವರು ಅಪ್ಲೈ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಂಶವೃಕ್ಷ ಪ್ರತಿಯೊಂದು ದಾಖಲೆಗಳ ಮುಖಾಂತರ ಪ್ರತಿಯೊಂದು ಎಲ್ಲ ಚೆಕ್ ಮಾಡಿದ್ರೆ ಯಾವುದೇ ಟ್ರಾನ್ಸಾಕ್ಷನ್ ನಡೆದಿಲ್ಲ. ಸರ್ವೆ ನಂಬರ್ 54ರಲ್ಲೂ ನಡೆದಿಲ್ಲ, 110ರಲ್ಲೂ ನಡೆದಿಲ್ಲ. ಈ ಥರ ಡೂಪ್ಲಿಕೇಟ್ ಮಾಡಿಕೊಂಡು ಒಂದಷ್ಟು ಬಡವರ ಜಮೀನಿಗೆ ಅನ್ಯಾಯ ಮಾಡಿರೋದನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೂಡಲೇ ಸುಮಧುರ ಇವಾಗ ಏನು ಕನ್ಸ್ಟ್ರಕ್ಷನ್ ನಡೆಸ್ತಾ ಇದ್ದಾರೋ ಇದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಇವ್ರಿಗೆ ಮಾಡಿರೋಂಥ ಬೋಗಸ್ಗೆ ಸಂಬಂಧಪಟ್ಟಂಗೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಇನ್ನು ಉಳಿದಿದ್ದು ಅವರು ಕೊಡ್ತಾರೆ ಇನ್ಫಾರ್ಮೇಷನ್ಸ್. ವಾರ್ಡ್ ನಂಬರ್ 54ರಲ್ಲಿ ಗ್ರಾಂಟ್ ಆಗುತ್ತೆ. ಗ್ರಾಂಟ್ ಆದ ನಂತರ ಯಾವುದೇ ಇವರು ದಾಖಲಾತಿಗಳು ಕೊಟ್ಟಿರಲ್ಲ. ಅದಾದ ನಂತರ ಸುಮಧುರ ಡೆವಲಪರ್ಸ್ ಅವರು ಈಗಿದ್ದಾರೆ. ಅದು ಪೋಡಿ ಆಗಿದೆ 110 ಸರ್ವೆ ನಂಬರ್ ಪೋಡಿ ಆದಮೇಲೆ 110 ಆಗಿದೆ. ಸೇಲ್ ಪರ್ಮಿಷನ್ ಏನು ತಗೊಂಡಿರಾನೆ ನಮ್ಮ ರೈತರಿಗೆ ಅನ್ಯಾಯ ಮಾಡಿ ಈ ಥರ ದೌರ್ಜನ್ಯದಿಂದ ಅಕ್ರಮವಾಗಿ ಮುಟ್ಗೋಲು ಹಾಕ್ಕೊಂಡಿದ್ದಾರೆ. ದಯವಿಟ್ಟು ಅವ್ರು ಏನು ಕನ್ಸ್ಟ್ರಕ್ಷನ್ ಮಾಡ್ತಾರೋ ಅದನ್ನು ಸ್ಟಾಪ್ ಮಾಡಬೇಕು. ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಕಾನೂನು ಯಾವಾಗ ಅವ್ರಿಗೆ ಸೇರುತ್ತೋ ಆವಾಗ ಅವ್ರು ಮಾಡ್ಕೊಳ್ಳಿ. ಈಗ ಅವರು ಏನಿದೆಯೋ ಕಾಮಗಾರಿನ ಸ್ಟಾಪ್ ಮಾಡಬೇಕಂತ ನಾನು ಮಾಧ್ಯಮ ಮುಖಾಂತರ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಎಲ್ಲ ಸರ್ಕಾರಿ ಅಧಿಕಾರಿಗಳು ಈಗ ಏನು ಕಾನೂನು ರೀತಿಯಲ್ಲಿ PTCL ಕಾಯ್ದೆ ಅಡಿ ಏನು ಹೋರಾಟದಲ್ಲಿ ನಡೀತದೋ ಅದಕ್ಕೆ ಪ್ರಕಾರವಾಗಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಈಗಾಗಲೇ ಇದು 2ನೇ ಪ್ರೆಸ್ ಮೀಟು ಮೊನ್ನೆ ಒಂದು ಸಾರಿ ಮಾಡಿ ಈ ಸುಮಧುರ ಡೆವಲಪರ್ಸ್ ಬಿಲ್ಡರ್ಸ್ ಅಂತ ಏನು ಇವತ್ತು ಇಲ್ಲಿ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಅವ್ರಿಗೆ ನಾವೆಲ್ಲ ಮಾಹಿತಿಯನ್ನು ಕೊಟ್ಟು ನಿಮ್ಮದು ಬೋಗಸ್ ರೆಕಾರ್ಡ್ ಇದೆ, ಕರೆದು ವಾರಸ್ದಾರನ್ನ ಕರೆದು ಮಾತಾಡಿ ಏನೋ ಒಂದು ಮಾಡ್ಕೊಳ್ರಿ ಅಂತ ನಾವು ಹೇಳಿದ್ವಿ. ಆದರೆ ಅವರು ಸ್ವಲ್ಪ ಮೊಂಡುತನ ತೋರುತ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೀಗ ಆಲ್ರೆಡಿ ಹೈಕೋರ್ಟ್ಗೆ ಹೋಗಿದ್ವಿ. ಸ್ಟೇಗೂ ಕೂಡ ಇನ್ನೊಂದು 2-3 ದಿನದಲ್ಲಿ ಬರುತ್ತೆ. ಈ ಕೂಡಲೇ ಕಾಮಗಾರಿ ಸ್ಟಾಪ್ ಮಾಡಬೇಕು, ಇಲ್ಲ ಸಂಬಂಧಪಟ್ಟವ್ರನ್ನ ಕರೆಸಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಈ ವಾಹಿನಿ ಮುಖಾಂತರ ಈ ಸುಮಧುರ ಡೆವಲಪರ್ಸ್ ಅವರಿಗೆ ನಾವು ಕೇಳ್ಕೊಳ್ತೀವಿ. ಪಣ್ತೂರು ಗ್ರಾಮದಲ್ಲಿ ಸರ್ವೆ ನಂಬರ್ ಹಳೆಯ ಸರ್ವೆ ನಂಬರ್ 54 ಹಾಗೂ ಹೊಸ ಸರ್ವೆ ನಂಬರ್ 110 ಇದು ಕಾವೇರಿಗ ಅಲಿಯಾಸ್ ಗುದ್ಮಾ ಅನ್ನೋ ವ್ಯಕ್ತಿಗೆ ಗ್ರಾಂಟ್ ಆಗಿರುತ್ತೆ. ಆಮೇಲೆ 68-69 ಪರಭಾರ ಮಾಡಿದ್ದಾರೆ ಅಂದ್ಬಿಟ್ಟು ನಕಲಿ ದಾಖಲಾತಿಗಳು ಸೃಷ್ಟಿ ಮಾಡಿದ್ದಾರೆ ಈ ಸುಬ್ಬಣ್ಣನವರು. ಆದರೆ ಇದು ಮೂಲ ದಾಖಲಾತಿಗಳು ನೋಡ್ಕೋದ್ರೆ ಆ್ಯಕ್ಚುಲಿ ಬಂದಿದ್ದು ಈ ಕಾವೇರಿಗ ಅಲಿಯಾಸ್ ಗುದ್ಮಾನ್ ಇದೆಯೋ ಅವ್ರಿಗೆ ಸೇರಬೇಕಾಗಿರೋದು ಮೂಲ. ದಯವಿಟ್ಟು ಇದು ಮುಂದಿನ ಅಧಿಕಾರಿಗಳು ಯಾರಿದ್ದಾರೋ AC ಆಗಲಿ DC ಆಗಲಿ ಆಲ್ರೆಡಿ ಇದೆಲ್ಲ ಕೇಸ್ ನಡೀತಾ ಇದೆ. ಸ್ಟೇ ಬರೋ ಮುಖಾಂತರನೂ ಇವ್ರಿಗೆ ಇದಾಗುತ್ತೆ. ಈಗ ಏನು ಸುಮಧುರ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ ಅವ್ರ ಮೂಲ ವಾರಸುದಾರರಿಗೆ ಇದನ್ನು ಏನಿದೆ ದಾಖಲಾತಿ ಮಾಡಿಕೊಡ್ಬೇಕಾಗಿ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಸರ್ವೆ ನಂಬರ್ 110ರಲ್ಲಿ ನಮ್ಮ ತಾತ ಅವರಿಗೆ ಮೂಲ ಮಂಜೂರಾಗುತ್ತೆ. ಮಂಜೂರಾದ ನಂತರ ಯಾವುದೇ ಟ್ರಾನ್ಸಾಕ್ಷನ್ ನಡೆದಿರಲ್ಲ. ಅಕ್ರಮವಾಗಿ ನಮಗೆ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಇದು ಮಾಡ್ಕೊಂಡಿದ್ದಾರೆ. ಇವಾಗ ಪ್ರೆಸೆಂಟ್ ಸುಮಧುರ ಬಿಲ್ಡರ್ಸ್ ಅವರು ಇವಾಗ ಕೆಲಸ ಸ್ಟಾಪ್ ಮಾಡಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ಕೊಂಡು